ಟಿವಿ ಹನಗಲ್ ಚಾನೆಲ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಹನಗಲ್ ತಾಲೂಕು ಹಾನಗಲ್ ಪಟ್ಟಣದಲ್ಲಿ ದಿನಾಂಕ 26/4/2025 ಶನಿವಾರ ಬೆಳಗ್ಗೆ ಸರಿಯಾಗಿ 10:30ಗೆ ಇನ್ನು ಸಭಾ ಕಾರ್ಯಕ್ರಮ ಹಾಗೂ ಗುರುವಂದನ ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲೆ ಹನಗಲ್ ಶಾಸಕರಾದ ಶ್ರೀನಿವಾಸ್ ಮಾನ್ಯ ಸಾಹೇಬರು ಹಾಗೂ ಶ್ರೀ ಬಸವರಾಜ್ ಹೊರಟ್ಟಿಯವರು ಶಂಕರ ಮಠದಲ್ಲಿ ಆಗಮಿಸಿದರು. ಹಾಗೂ ಗುರುವಂದನ ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲೆ ಹನಗಲ್ ಶಾಸಕರಾದ ಶ್ರೀ ಶ್ರೀನಿವಾಸ್ ಮಾನ್ಯ ಸಾಹೇಬರು ಹಾಗೂ ಶ್ರೀ ಬಸವರಾಜ್ ಹೊರಟ್ಟಿ ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೂ ಗುರುವಂದನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುತ್ತಾ ಚಾಲನೆಯನ್ನು ನೀಡಿದರು. ಹಾಗೂ ಬಿ ಪದ್ದಕ್ಕಿ ಭಾವಚಿತ್ರ ಅನಾವರಣ ಹಾಗೂ ಮುಖ್ಯ ಅತಿಥಿಗಳು ಪರಶುರಾಮ್ ಕಂಡೆನವರ್ ಪುರಸಭೆ ಅಧ್ಯಕ್ಷರು ಹನಗಲ್, ಮಾನ್ಯ ಶ್ರೀಮತಿ ವೀಣಾ ಗುಡಿ ಪುರಸಭೆ ಉಪಾಧ್ಯಕ್ಷರು ಹನಗಲ್, ಮಾನ್ಯ ಶ್ರೀ ವಾಯ್ಕೆ ಜಗದೀಶ್ ಮುಖ್ಯ ಅಧಿಕಾರಿಗಳು ಪುರಸಭೆ ಹನಗಲ್ ಎಲ್ಲರೂ ಪಾಲ್ಗೊಂಡಿದ್ದರು. ಮಯೂರ್ ಟಿವಿ ಹನಗಲ್ ಚಾನೆಲ್ಗೆ ಸ್ವಾಗತ. ಬ್ರಾಹ್ಮಣರು ಮಾಡಿದ ತುಪ್ಪ ನಮ್ಮಲ್ಲಿ ಒಬ್ಬರು 85 ವರ್ಷ ಅವಾಣಿ ಮಠನ ನನಗೆ 3-4 ಮಂದಿ ತೆಗೆದು ನೌಕರಿಂದ ಅವ್ರ ಸಲ ಹೋಗಿದ್ರಿ. ಇಡೀ ನಿಮಗೆ ಮಧ್ಯಾಹ್ನ ನೀರಡಿಕೆ ಆಗೈತ್ರಿ, ನೀರಿಲ್ಲ, ಯಾರು ನಿಮಗೆ ಹೋಗಂಗಿಲ್ಲ, ಅಷ್ಟು ಟೈಟ್ ಇರ್ತದೆ ಅಂತಾದ್ರಾಗೆಲ್ಲ ಬಿಡದೂರ ಅಂತ ಸ್ಟ್ರೈಕ್ ಮಾಡಿದ್ರೆ ನಾವೆಲ್ಲ ಓಡಿ ಬಿಟ್ಟಿವ್ರಿ. ಅವ್ರ ಎದುರಿ ಎಷ್ಟು ಮಂದಿ ಸರ್, ಅವ್ರು 100 ಮಂದಿ ರೀ. ಈಗ ಒಬ್ಬರು ನಿಂತ್ಕೊಟ್ರು ನೋಡ್ರಿ, ಬರ್ರಿ ಯಾವ ಬರ್ತೀವಿ ನೀವು ಅಂದ್ರೆ ಒಬ್ರು ಬರ್ರಿ. ಅಲ್ಲಿ ಕಟ್ಟಿ ಮೇಲೆ ಕುತ್ಕೊಂಡೇ ನಾವು ಕಟ್ಟಿ ಮೇಲೆ ಬರ್ರಿ, ಯಾರು ಬರ್ತೀವಿ ಬರ್ರಿ ಬರ್ರಿ, ಯಾರು ಬರ್ತೀವಿ ಬರ್ರಿ ಅಂತ ನಾವೆಲ್ಲ ಓಡಿದ್ರಿ. ಅವ್ರು ಇಲ್ರಿ ಹೋರಾಟಕ್ಕೆ ಮತ್ತೊಂದು ಹೆಸರು ಅಂದ್ರೆ ಹೊರಟಿವಿ. ಇವತ್ತು ನಾವೇನು ಟೀಚರ್ಸ್ ಒಂದು ಮಟ್ಟಕ್ಕೆ ಬಂದೀವಿ. ಇವತ್ತು ನಾವು ಹೊಟ್ಟೆ ಊಟ ಮಾಡ್ತೀವಿ ಅಂದ್ರೆ ಅದ್ರ ಹಿನ್ನೆಲೆ ಹೊರಟಿವಿ. 78 ಫಸ್ಟ್ ಟೈಮ್ ನಾವು ನಾವು ರೂಮ್ನಾಗ ಹೋಗ್ಕೋತಿದ್ವಿ. ನಾನು ಮಠ ಪ್ರಕೃತಿ ತಂದ ಇಡೀ ಹೂವುಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ. ಗಮದ ಮಗರೆ ಸರೆ ಗರೆ ಗ
ಈಗ ಸಮಾರಂಭದ ನೇತೃತ್ವ ಸಭೆ ಮಾನ್ಯರು ಇವರಿಗೆ ಘನಶ್ಯಾಮ್ ದೇಶಪಾಂಡೆ ಅವರು ಪುಷ್ಪ ಸಮರ್ಪಣೆಯನ್ನು ಮಾಡಬೇಕು ಕೇಳ್ತೇನೆ. ರವಿಚಂದ್ರಲ್ಲಿರುವ ಎಲ್ಲ ಗಣ್ಯಮಾನರು ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಸಭೆಯಲ್ಲಿ ಇವೆಲ್ಲವಕ್ಕೂ ಕೂಡ ಉತ್ತಮ ಶಿಕ್ಷಕ ಅಂದರೆ ಯಾರಿರಬೇಕು ಅನ್ನೋದಕ್ಕೆ ಮಾದರಿಯಾಗಿರ್ತಕ್ಕಂಥವರು ನಮ್ಮ ಬಿಬಿ ಬಂದಿಯವರಾಗಿದ್ದರು. ಅವರ ಕೈಯಲ್ಲಿ ಕಲಿತಿರುವಂಥ ಎಲ್ಲ ಶಿಕ್ಷಕರು ಕೂಡ ಅದು ಅರಿವಿಗೆ ಬಂದಿರ್ತದೆ. ಅವರು ಅಂತ ಆದರ್ಶ ಶಿಕ್ಷಕರ ಭಾವಚಿತ್ರವನ್ನು ಶಿಕ್ಷಕ ಸಮುದಾಯದ ಪ್ರತಿನಿಧಿಗಳಾಗಿರುವ ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು ಅನಾವರಣಗೊಳಿಸ್ತಾ ಇರುವಂಥದ್ದು ನಮ್ಮ ದೊಡ್ಡ ಹೆಮ್ಮೆ. ಇವತ್ತು ಹಾಗಾಗಿ ನಾವು ತಪ್ಪು ಬಿಬಿ ಪತ್ರಿಕೆಯವರ ಒಡನಾಡಿಗಳು ಆಗಿರತಕ್ಕಂಥ ಹೊರಟ್ಟಿಯವರು ಈ ಅವರ ಭಾವಚಿತ್ರವನ್ನು ಅನಾವರಣಗೊಳಿಸಿ ಈ ಒಂದು ಲೋಕದಲ್ಲಿಲ್ಲ ಹೋಗುವಂಥ ಒಂದು ವ್ಯಕ್ತಿತ್ವ ನಮ್ಮ ಬಿಬಿ ಪತ್ರಿಕೆಯವರು ಅವರ ಜೊತೆಗೆ ಅನುಭವಿಸಿದ್ದು ಅವರ ನಡೆ ನುಡಿಯಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಇಂತಹ ಈವರೆಗೂ ಆಗದೇ ಇರುವಂತಹ ಒಂದು ಕಾರ್ಯವನ್ನು ಸನ್ಮಾನ್ಯ ಸಿಎಂ ಉದಾಸಿದರು ಮನೋಹರ್ ತಹಸೀಲ್ದಾರ್ ಅವರ ಬಗ್ಗೆ ಮಾಹಿತಿ ಇರಲೇ ಒಂದು ನಿಸ್ವಾರ್ಥ ಸೇವೆ ಇದಕ್ಕೆ ಕಾರಣ ಆದದ್ದು. ಇವತ್ತು ಸಾವಿರಾರು ಶಿಷ್ಯರ ಬಳಗವನ್ನು ಹೊಂದಿರತಕ್ಕಂಥ ಬಿಬಿ ಬಂಡಿ ಸರ್ ಅವರ ಶಿಷ್ಯರು ಇವತ್ತು ದೇಶ ವಿದೇಶಗಳಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯವನ್ನು ಕೈಗೊಂಡಿದ್ದಾರೆ. ಇವತ್ತು ಈ ಶಿಕ್ಷಕರಿಗೆ ಸನ್ಮಾನ ಮಾಡಿದರೆ ಅದು ಬದುಕಿದ್ದರಿಗೆ ಸನ್ಮಾನ ಮಾಡಿದ ರೀತಿ ಒಳಗೆ ಆಗ್ತದೆ. ಹಿರಿಯರಾದ ಬಳ್ಳಾರಿ ಕೂಡ ಬರಬೇಕು. ಶಿಸ್ತುಬದ್ಧ ಜೀವನ, ಸಮಯ ಪಾಲನೆಗೆ ಹೆಸರಾಗಿದ್ದ ಶ್ರೀಯುತ ಬಿಬಿ ಪತ್ರಿಕೆಯವರ ಜೊತೆಯಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಈ ಎಲ್ಲ ಶಿಕ್ಷಕರು ಮತ್ತು ಸದೈವ ಈ ಎಲ್ಲ ಶಿಕ್ಷಕರಿಗೆ ಸಿಕ್ಕಿದೆ ಅನ್ನುವಂಥದ್ದೇ ನಮ್ಮ ನಡುವೆ ಹೆಮ್ಮೆ. ಇವತ್ತಿನ ಶಿಕ್ಷಣದಲ್ಲಿ ಎಷ್ಟೇ ಎತ್ತಕ್ಕೆ ಹೋಗಿರ್ಬೋದು, ಆದರೆ ಅಂದಿನ ಶಿಕ್ಷಣ ಕೊಟ್ಟಂತಹ ನೈತಿಕತೆ ಇವತ್ತು ಅಪೂರ್ವದ ಶಿಷ್ಯರ ಒಳಗ ಹುಟ್ಟಲಿಕ್ಕೆ ಕಾರಣೀಕೃತವಾಗಿದೆ ಅಂತಕ್ಕಂಥದ್ದು ಈ ಎಲ್ಲ ಗುರುಹಿರಿಯರನ್ನ ಗುರುವಂದನ ಕಾರ್ಯಕ್ರಮ. ಈ ಎಲ್ಲ ಶಿಕ್ಷಕರನ್ನ ಒಬ್ಬರು ಸನ್ಮಾನಿಸ್ತಾರೆ. ಸಂಸ್ಥೆಯ ಅಧ್ಯಕ್ಷ ಸನ್ಮಾನಿಸ್ತಾರೆ. ಅದೇ ರೀತಿ ಮತ್ತೋರ್ವರು ಧನ್ಯವಾದ. ಹಿರಿಯ ಚೇತನ
ಶ್ರೀ ಪತ್ನಿ ಗುರುಗಳ ಒಂದು ಗುರುವಂದನಾ ಕಾರ್ಯಕ್ರಮ, ಜೊತೆಗೆ ಹಾನಗಲ್ನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಉತ್ಸವವನ್ನು ಪತ್ನಿ ಗುರುಗಳ ಹೆಸರಿನಲ್ಲಿ ಆ ಉತ್ಸವವನ್ನು ನಾಮಕರಣ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಂಥ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಕರ್ನಾಟಕ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸಭಾಪತಿಗಳಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬರೇ, ವೇದಿಕೆಗೆ ಉಪಸ್ಥಿತಿದ್ದಂತಹ ಗೌರವಾನ್ವಿತ ಪುರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರಾಗಿ ಎಲ್ಲ ಹಿರಿಯರ ಮೇಲೆ ಸೇರಿದಂತಹ ಹಿರಿಯರೇ, ತಾಯಿಯರೇ, ಆತ್ಮೀಯ ಸ್ನೇಹಿತರೆ, ಇಂದು ಗುರು ಇರಬೇಕು, ಒಂದು ಗುರಿ ಇರಬೇಕು. ಗುರಿಯನ್ನು ಸಾಧಿಸಬೇಕಾದ್ರೆ ಗುರುವಿನ ಶಿಕ್ಷಣದ ಜ್ಞಾನದ ಜೊತೆಗೆ ಮಾರ್ಗದರ್ಶನ ಇರಬೇಕು. ಆ ನಿಟ್ಟಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಈ ದೇಶಕ್ಕೆ ಆಸ್ತಿಗಳನ್ನಾಗಿ ಪರಿವರ್ತಿಸಿ ಅಕ್ಷರದ ಜ್ಞಾನವನ್ನು ಕೊಡುವ ಮೂಲಕ ಅವರ ಜೀವನದಲ್ಲಿ ಜ್ಯೋತಿಯನ್ನು ಬೆಳೆಸಿದಂತಹ ಗೌರವಗಳನ್ನು ಸಲ್ಲಿಸತಕ್ಕಂಥ ಪ್ರಯತ್ನವನ್ನು ಆಗಿರುವುದನ್ನು ನಾವಿಲ್ಲಿ ನೆನಪಿಸಬೇಕಾಗ್ತದೆ. ಬಹುಶಃ ಅನೇಕ ಸಂದರ್ಭದಲ್ಲಿ ಇತ್ತೀಚೆಗೆ ವಿದ್ಯಾರ್ಥಿಗಳನ್ನ ಬೆಳೆಸುವ ಮೂಲಕ ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಿತ್ತು. ಬಹುಶಃ ಆವಾಗಿನ ಕಾಲಿನ ಶಿಕ್ಷಣ ಸಂಸ್ಥೆಗಳು ಗುಡಿಗಳಲ್ಲಿ ಒಬ್ಬರು ಮತ್ತೊಬ್ಬರು ಬದುಕಿರ್ತಾರೆ, ಇನ್ನೊಬ್ರು ಬದುಕಿರೋ ಸತ್ತಿರ್ತಾರೆ. ಸತ್ರ ಬದುಕಿದ್ದ ಇನ್ನೊಬ್ರು ಬದುಕಿರೋರು ಅಂತ ಹೇಳಿದ್ರು. ನಾನು ಒಂದ್ಸಲ ಭೇಟಿಯಾಗಿದ್ದೆ. ನಾನು ಚುನಾವಣೆಯಿಂದ ಆಗಿದ್ದೆ 1980ನೇ ಇಸ್ವಿ. ಸ್ಕೂಲಲ್ಲಿ ಎಲ್ಲ ಅವರಿಗೆ ಪ್ರಾಣಿಯವರು ಅವರಿಗೆ ನೋಡ್ರಿ ಹೊರಟಿರಲ್ಲ, ತಪ್ಪು ತಿಳ್ಕೊಬೇಡ್ರಿ, ಕ್ರೀಡಾತ್ಮಕವಾಗಿ ಎಲ್ಲ ಆಗ್ತಿದೆ. ಗಂಟೆ ಹೊಡೆದಂತ ಒಂದು ಚಿಕ್ಕ ಸ್ಪೀಡ್ ಅವಾಗ ಬೇಕಾಗಿ ಕ್ಲಾಸ್ ಆಯ್ತು ಸರ್ ಅಂತ ಹೇಳಿದೆ. ಈಗ ಅಂತ ಒಬ್ಬ ನಿಷ್ಠಾವಂತ ಶಿಕ್ಷಕರನ್ನ ಮಾಡ್ತೀವಿ. ಅದಕ್ಕೆ ಅವರು ನಮ್ಮ ಎದುರಿಗೆ ಇದ್ದಿದ್ದು ಸಹಿತ ಎಲ್ಲ ನಾವು ಸರಿ ರೀತಿ ಅಂತೆಲ್ಲ ನಡೆಯುವುದೇ ಮಾತು, ಅವರ ಡ್ರೆಸ್ ಎಲ್ಲ ಗೊತ್ತಾದ್ರೆ ಇದು ಮಾಡ್ತಾರೆ ಕೂಡ ನನ್ನ ಭಾವನೆ ನೋಡಿ. ಅವತ್ತಿನ ಶಿಕ್ಷಕರ ಬಗ್ಗೆ ಏನು ಹೇಳಬೇಕು, ನಾನು ಮಾತಾಡೋದು ಆಗಲ್ಲ ಅಂತ ಗೊತ್ತೀರಿ. ಆ ಕುಂದಾಪುರ ಅವರ ಸ್ನೇಹಿತರು ಅವರು ವ್ಯಾಯಾಮ ಶಾಲೆಯನ್ನು ತಿಂಗಳ 8% ಮ್ಯಾನೇಜ್ಮೆಂಟ್ ಕೊಡಬೇಕು. 500 ರೂಪಾಯಿ ಪಗಾರ ಇದ್ರೆ 50 ರೂಪಾಯಿ ಕೊಡಬೇಕು. ಇದು ಪದ್ಧತಿ ಇತ್ತು. ಈ ಪದ್ಧತಿ ವಿರುದ್ಧ ನಾವೆಲ್ಲ ಹೋರಾಟ ಮಾಡಿ ಎಲ್ಲ ಭಾಳ ಆಗ್ಯಾವ. ಹೀಗಾಗಿ ಸರ್ ಹಲೋ, ರೆಡಿಯಮ್ಮ ವಾಟ್ಸಪ್ಗೆ ಹಾಕಿ ಬ್ರೈಟ್ ಮಾಡ್ರಿ.